ಹರೇ ಕೃಷ್ಣ. ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ. ಸನಾತನ ಸಾರಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಏನೇ ಇದ್ರೆ ಕೂಡ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ, ಅಧ್ಯಾಯ 1ರ ಒಂದು ಸಂಪೂರ್ಣ ವಿಡಿಯೋ ಕೂಡ ನಾನು ಒಂದೇ ವಿಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ, ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಅಧ್ಯಾಯ 2ರಲ್ಲಿ ಇದ್ದೇನೆ. ಅಂದರೆ ಸಾಂಖ್ಯ ಯೋಗ ಅಂತ ಹೇಳಿ ಒಂದು 2ನೇ ಅಧ್ಯಾಯದಲ್ಲಿ ಇದ್ದೇನೆ. ಹಾಗಾಗಿ ಪ್ರತಿಯೊಂದು ಶ್ಲೋಕದ ವಿವರಣೆ ಕೂಡ ಅಷ್ಟೇ ಅಲ್ಲದೆ ನಮ್ಮ ಕಾಲಘಟ್ಟದಲ್ಲಿ ಏನಾಗ್ತಿದೆ ಮತ್ತು ಅದರ ಉದಾಹರಣೆಗಳ ಮೂಲಕ ನಾನು ಶ್ಲೋಕವನ್ನು ವಿವರಿಸ್ತಿದ್ದೇನೆ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲ ಆಗಿರ್ಬೋದು, ಪ್ರೇರಣೆ ಆಗಿರ್ಬೋದು, ನನಗೆ ಅದೊಂದು ಆಶೀರ್ವಾದ ಥರ. ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚು ರೀತಿ ವಿಡಿಯೋಗಳನ್ನು ಮಾಡಲಿಕ್ಕೆ ಸಹಾಯ ಆಗ್ತದೆ. ಸಂಜೆಯನ್ನು ನುಡಿದನು, ಕರುಣೆಯಿಂದ ತುಂಬಿ ವಿಷಣ ಮನಸ್ಸನ್ನಾಗಿ ಕಂಬನಿ ತುಂಬಿದ ಅರ್ಜುನನ್ನು ನೋಡಿ ಮಧುಸೂದನನಾದ ಕೃಷ್ಣನು ಹೀಗೆ ಹೇಳಿದನು. ಸಂಜೆಯನ್ನು ಒಂದು ಧೃತರಾಷ್ಟ್ರ ನಂತರ ಹೇಳುವ ಸನ್ನಿವೇಶ ಇದಾಗಿದೆ. ಅಂದರೆ ನಾವು ಅಧ್ಯಾಯ 1ರಲ್ಲಿ ನೋಡಿರ್ತೇವೆ, ಅಂದರೆ ಅರ್ಜುನರಿಗೆ ಯಾವುದೇ ರೀತಿಯ ಒಂದು ಮನಸ್ಸು ಯುದ್ಧ ಮಾಡಲಿಕ್ಕಿರಲ್ಲ. ತನ್ನ ಎಲ್ಲ ಬಿಲ್ಲು ಬಾಣಗಳನ್ನು ಬಿಟ್ಟು, ಅಂದರೆ ಒಂದು ದುಃಖಿತನಾಗಿದ್ದಾನೆ, ಅವನು ಅಳ್ತಾ ಇದ್ದಾನೆ ಅಥವಾ ಒಂದು ದುಃಖಿತನಾಗಿದ್ದಾನೆ, ಯಾರ ಜೊತೆ ಅಥವಾ ಬಂಧುಗಳ ಜೊತೆ ಆಗಿರ್ಬೋದು ಅಥವಾ ಗುರು ಹಿರಿಯರಾಗಿರ್ಬೋದು, ತನ್ನ ಗೆಳೆಯರೊಂದಿಗೆ ಕದನ ಆಡಲಿಕ್ಕೆ ಅಥವಾ ಒಂದು ಯುದ್ಧ ಮಾಡಲಿಕ್ಕೆ ಒಂದು ಇಷ್ಟ ಇಲ್ಲ ಅಂತ ಹೇಳಿ ಒಂದು ಸಂಜೆಯನ್ನು ಧೃತರಾಷ್ಟ್ರನ ಹತ್ರ ಹೇಳ್ತಿರ್ತಾರೆ. ನಾನು ಯುದ್ಧ ಮಾಡೋದಿಲ್ಲ ಶ್ರೀಕೃಷ್ಣ ಅಂತ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಎಲ್ಲ ನೆಲಕ್ಕೆ ಬಿಸಾಡ್ತಾನೆ. ಆಗ ಶ್ರೀಕೃಷ್ಣರು ಮೊದಲನೇ ಬಾರಿಗೆ, ಅಂದರೆ ಅಧ್ಯಾಯ 1ರಲ್ಲಿ ನಾವು ನೋಡಿದ್ದೇವೆ, ಪ್ರತಿ ಶ್ಲೋಕದಲ್ಲಿ ಕೂಡ ಅರ್ಜುನರೊಂದು ಮೊರೆ ಇಡೋದು ಅಥವಾ ತನ್ನ ಮನಸ್ಸಲ್ಲಿರುವ ಒಂದು ಎಲ್ಲ ಒಂದು ಕ್ವಶನ್ಗಳ ಒಂದು ಪ್ರಶ್ನೆಗಳಾಗಿರ್ಬೋದು ಶ್ರೀಕೃಷ್ಣನಿಗೆ ಹೇಳ್ತಾನೆ. ಆದರೆ ಶ್ರೀಕೃಷ್ಣ ಮೊದಲ ಬಾರಿಗೆ ಒಂದು ಮಾತನಾಡುವ ಪ್ರಸಂಗ ಇಲ್ಲಿದೆ. ಶ್ರೀಕೃಷ್ಣರು ಮೊದಲ ಬಾರಿಗೆ ಇಲ್ಲಿ ಉಪದೇಶ ಮಾಡಲಿಕ್ಕೆ ಈ ಒಂದು 2ನೇ ಅಧ್ಯಾಯದಿಂದ ಪ್ರಾರಂಭ ಮಾಡುತ್ತಾರೆ. ಹೇಳ್ತಾರೆ, ನಿನ್ನ ಒಂದು ಕಾಳಜಿ ಆಗಿರ್ಬೋದು, ನಿನ್ನ ಪ್ರೀತಿ ಆಗಿರ್ಬೋದು, ಅಥವಾ ನಿನ್ನ ಧರ್ಮದ ಹಾದಿಯಲ್ಲಿ ನಡೀತೀಯ ಅನ್ನೋದು ಅದೆಲ್ಲ ಕೂಡ ನಿಜ. ನನಗೆ ಕೂಡ ನಿನ್ನ ಮನಸ್ಸಿನ ಒಂದು ನೋವುಗಳಾಗಿರ್ಬೋದು ಅಥವಾ ನಿನ್ನಲ್ಲಿರುವ ಸಂಕಟಗಳು ಆಗಿರ್ಬೋದು ನಿನ್ನ ಮನಸ್ಸಿನ ಅಥವಾ ನಿನ್ನ ಕಣ್ಣುಗಳಲ್ಲೇ ಕಾಣ್ತಿದೆ. ಎಂತಹ ಅನುಕಂಪ ನಿನಗೆ ಅವರ ಮೇಲಿದೆ ಅನ್ನೋದು ನನಗೆ ಅರ್ಥ ಆಗ್ತದೆ. ಆದರೆ ಅತಿಯಾದ ಅನುಕಂಪ ಆಗಿರ್ಬೋದು ಅದು ಅಧರ್ಮ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಯಾಕಂದರೆ ಒಂದು ಶತ್ರುಗಳನ್ನು ಮಿತ್ರರಾಗಿ ನೋಡೋದು ಈ ಸಂದರ್ಭದಲ್ಲಿ ಅಲ್ಲ. ಈ ಸಂದರ್ಭದಲ್ಲಿ ನಿನಗೆ ಯುದ್ಧ ಮಾಡಬೇಕಾದಂತಹ ಪ್ರಸಂಗ, ನೀನು ಈಗ ಯುದ್ಧ ಮಾಡದಿದ್ರೆ ಅದು ಅಧರ್ಮ ಆಗ್ತದ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನನಿಗೆ ಹೇಳ್ತಾರೆ. ನೀನು ಒಂದು ಅನುಕಂಪ ತೋರುವುದು ಯಾವುದೇ ರೀತಿಯ ಒಂದು ಕೆಟ್ಟದ್ದಲ್ಲ, ಆದರೆ ಈ ಕ್ಷಣದಲ್ಲಿ ನೀನು ಯುದ್ಧ ಮಾಡಲೇಬೇಕು ಅರ್ಜುನ ಅಂತ ಹೇಳಿ ಶ್ರೀಕೃಷ್ಣರೊಂದು ಅವರಿಗೆ ಒಂದು ಉಪದೇಶವನ್ನು ನೀಡ್ತಾರೆ. ಅಂದರೆ ತನ್ನಲ್ಲಿರುವ ಒಂದು ಅರ್ಜುನರಲ್ಲಿರುವ ಒಂದು ಭಾವುಕ ಅಥವಾ ಒಂದು ಕಣ್ಣಲ್ಲಿರುವ ನೀರನ್ನು ನೋಡಿ ಶ್ರೀಕೃಷ್ಣರಿಗೂ ಕೂಡ ಒಂದು ಬಾರಿ ಕಣ್ಣೀರು ಬರ್ತದೆ. ಯಾಕಂದರೆ ಅವನಂತಹ ಒಂದು ಅನುಕಂಪದ ಭಕ್ತನು ನಾನು ಇನ್ನೂ ಎಲ್ಲಿ ನೋಡ್ತೇನೆ ಅಂತ ಹೇಳಿ ಒಂದು ಶ್ರೀಕೃಷ್ಣರಿಗೆ ಖುಷಿಯ ಜೊತೆ ಒಂದು ಬೇಜಾರು ಕೂಡ ಆಗ್ತದೆ. ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ, ಅಂದರೆ ಇನ್ನೂ ಏನಾದರೂ ನಾನೇನಾದರೂ ಹೇಳಿದರೆ ಇವನು ಇನ್ನೂ ಕೂಗುತ್ತಾನೆ, ಇನ್ನೂ ಅವನು ಕೆಳಮಟ್ಟಕ್ಕೆ ಹೋಗ್ತಾನೆ ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಅವನಿಗೆ ಅಂದರೆ ಒಂದು ಯುದ್ಧದ ಮೇಲೆ ಒಂದು ಆಸೆ ಬರಲಿಕ್ಕೆ ಅಥವಾ ಒಂದು ಯುದ್ಧವನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಮನಸ್ಸು ಬರಲಿ ಅಂತ ಹೇಳಿ ಧೈರ್ಯವನ್ನು ಕೊಡ್ತಾರೆ ಶ್ರೀಕೃಷ್ಣರು ಒಂದು ಹೇಳ್ತಾರೆ, ಅಂದರೆ ಸತ್ಯವನ್ನು ಯಾವಾಗ ನೀನು ಮಾತಾಡು, ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯದಾಗ್ತದೆ ಅನ್ನುವಾಗ ನೀನು ಸುಳ್ಳು ಹೇಳು, ಅದು ಧರ್ಮ ಅಂತ ಹೇಳ್ತಾರೆ. ಯಾವುದು ಕಾರ್ಯದಲ್ಲಿ ಒಂದು ನಿನಗೆ ಒಂದು ಅಂದರೆ ಇನ್ನೊಬ್ಬರಿಗೆ ಒಳಿತಾಗ್ತದೆ ಅಲ್ಲಿ ನೀನು ಸುಳ್ಳು ಮಾತಾಡಿದರೆ ಯಾವುದೇ ಅಧರ್ಮ ಆಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಒಂದು ಉದಾಹರಣೆಯಾಗಿ ತಗೊಳ್ಬೋದು, ನಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಒಂದು ಅಪ್ಪ ಅಮ್ಮನ ನಡುವೆ ಆಗಿರ್ಬೋದು ಅಥವಾ ನಮ್ಮ ನಡುವೆನೇ ಒಂದು ಏನಾದರೂ ಒಂದು ಸಮಸ್ಯೆಗಳಾದಾಗ ಅಥವಾ ಒಂದು ಅಪಚಾರ ಅಥವಾ ಅಪಾರ್ಥ ಮಾಡಿಕೊಂಡಾಗ ನಾವು ಸಾಮಾನ್ಯವಾಗಿ ನಮಗೆ ಆ ಸಂಬಂಧಗಳು ಬೇಕಾಗಿರ್ತದೆ. ಆದರೆ ಆ ಸಮಯದಲ್ಲಿ ಸತ್ಯ ಹೇಳಿದರೆ ನಮ್ಮ ಸಂಬಂಧಗಳು ಮುರಿದು ಹೋಗ್ಬೋದು ಅಥವಾ ಸಂಬಂಧಗಳು ಇನ್ನೇನು ಮುಂದೆ ಒಂದೇ ಆಗೋದಿಲ್ಲ ಅನ್ನುವ ಸ್ಥಿತಿಯಲ್ಲಿ ಕೂಡ ನಾವಿರ್ತೇವೆ. ಆಗ ಸುಳ್ಳು ಹೇಳಿ ಅಥವಾ ಆ ಸಂಬಂಧ ಉಳಿಸ್ಕೋಬೇಕನ್ನುವಾಗ ನಾವು ಸುಳ್ಳು ಹೇಳೋದ್ರಲ್ಲಿ ಯಾವುದೇ ರೀತಿಯ ಅಧರ್ಮ ಅಲ್ಲ ಅಂತ ಕೂಡ ಶ್ರೀಕೃಷ್ಣರು ಹೇಳ್ತಾರೆ. ಆದರೆ ಧರ್ಮ ಇದ್ದಾಗ ಅಥವಾ ಆ ಸುಳ್ಳಿನಿಂದ ನಿನಗೆ ಯಾವುದೇ ರೀತಿಯ ಪ್ರಯೋಜನವಿಲ್ಲ ಅಥವಾ ಸುಳ್ಳಿನಿಂದ ಇನ್ನೂ ಮನೆಗಳು ಒಡಿತವೆ ಆದರೆ ಅಥವಾ ಒಂದು ಸಂಬಂಧಗಳು ಹಾಳಾಗ್ತದೆ ಅಥವಾ ಸಮಾಜ ಹಾಳಾಗ್ತದೆ ಅನ್ನುವಾಗ ನೀನು ಸತ್ಯವನ್ನೇ ಹೇಳಬೇಕು ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ. ಈ ಅಧ್ಯಾಯ 1-2ರಲ್ಲಿ ಒಂದು ಕರ್ಮ ಆಗಿರ್ಬೋದು, ನಮ್ಮ ಆತ್ಮದ ಬಲ ಆಗಿರ್ಬೋದು ಎಲ್ಲವನ್ನು ತಿಳಿಸಿಕೊಡೋದು ಈ ಒಂದು ಅಧ್ಯಾಯ 2ರಿಂದ. ನಿಜವಾದ ಒಂದು ಭಗವದ್ಗೀತೆ ಪ್ರಾರಂಭವಾಗುವುದು ಅಧ್ಯಾಯ 2ರಿಂದ. ಯಾಕಂದರೆ ಕರ್ಮ ಮಾಡಿದರೆ ಅಥವಾ ನಮ್ಮ ಕರ್ಮ ಫಲಗಳು ಹೇಗಿರ್ತದೆ ಅಥವಾ ನಮ್ಮ ಆತ್ಮದ ಜೊತೆ ನಮ್ಮ ಸಂಬಂಧ ಹೇಗಿರ್ತದೆ ಅಥವಾ ನಮ್ಮ ಆತ್ಮಬಲವನ್ನು ಹೇಗೆ ಹೆಚ್ಚಿಸಬೇಕಂತ ಹೇಳಿ ಈ ಶ್ಲೋಕ 2ರಲ್ಲಿದೆ. ಒಂದು ಅರ್ಜುನರು ಒಂದು ಯಾವ ರೀತಿ ಕುಗ್ಗಿರ್ತಾರೆ ಅಂದರೆ ದಿನನಿತ್ಯ ಜೀವನದಲ್ಲಿ ನಾವು ಕೂಡ ಹಾಗೆ ಕುಗ್ಗಿರ್ತೇವೆ. ಅಂದರೆ ಸಂಬಂಧಿಕರು ಅನ್ನೋದು ಆಗಿರ್ಬೋದು ಅಥವಾ ನಮ್ಮವರು ಅನ್ನೋ ಒಂದು ಹೆಚ್ಚಿನ ಒಂದು ಪ್ರೀತಿಯಲ್ಲಿರ್ತೇವೆ ಅಥವಾ ಕಾಳಜಿ ಆಗಿರ್ಬೋದು, ಮೋಹ ಆಗಿರ್ಬೋದು, ಹಾಗಿರ್ತೇವೆ. ಅವರನ್ನು ಕೊಲ್ಲುವ ಅಂತ ಹೇಳಿದರೆ ಅಥವಾ ಅವರ ಜೊತೆ ಒಂದು ಯುದ್ಧ ಮಾಡಬೇಕು ಅನ್ನುವಾಗ ನಮ್ಮ ಮನಸ್ಸು ಕೇಳುವುದಿಲ್ಲ. ಅಂತಹ ಪ್ರಸಂಗದಲ್ಲಿ ಕೂಡ ಒಂದು ಅರ್ಜುನರಿರ್ತಾರೆ.
ಅಂತಹ ಒಂದು ಮನಸ್ಸು ಯಾವಾಗ ಕೂಡ ಒಳ್ಳೆಯದಲ್ಲ. ಯಾಕಂದರೆ ನಾವು ತುಂಬ ಒಳ್ಳೆಯವರಾದಾಗ ನಮ್ಮ ಬೆನ್ನಿಗೆ ಚೂರಿ ಹಾಕೋರು ಜಾಸ್ತಿ ಇರ್ತಾರೆ. ಹಾಗಾಗಿ ಎಲ್ಲಿ ಧರ್ಮದಲ್ಲಿ ಇರಬೇಕು, ಎಲ್ಲಿ ಅಧರ್ಮದಲ್ಲಿ ಇರಬೇಕು ಅನ್ನೋದನ್ನು ಶ್ರೀಕೃಷ್ಣರು ಹೇಳ್ತಾರೆ. ಯಾರಿಗೆ ಎಲ್ಲಿ ಅನುಕಂಪ ತೋರಿಸಬೇಕು ಅಥವಾ ಯಾರಿಗೆ ಎಲ್ಲಿ ಒಂದು ಪ್ರೀತಿ ಕಾಳಜಿ ತೋರಿಸಬೇಕು ಅದು ಅಲ್ಲಿ ತೋರಿಸಿದರೆ ಮಾತ್ರ ಅದು ನಿಜವಾದ ಅನುಕಂಪ ಇರ್ತದೆ. ಆದರೆ ಇಲ್ಲಿ ಒಂದು ಯುದ್ಧ ಭೂಮಿಯಲ್ಲಿ ನಿಂತು ನೀನು ಅನುಕಂಪ ಪ್ರೀತಿ ಆಗಿರ್ಬೋದು ಇಲ್ಲಿ ತೋರಿಸುವಂಥದ್ದಲ್ಲ, ಅದು ಅಜ್ಞಾನ ಅಂತ ಹೇಳಿ ಶ್ರೀಕೃಷ್ಣರೊಂದು ಅರ್ಜುನರಿಗೆ ಒಂದು ಉಪದೇಶವನ್ನು ನೀಡ್ತಾರೆ. ಅವನು ಮಾಡಬೇಕಾದಂತಹ ಕಾರ್ಯ ಏನಾಗಿರ್ತದೆ, ಯುದ್ಧ ಮಾಡಬೇಕು. ಹಾಗಾಗಿ ಅದು ಅವರ ಧರ್ಮ ಆಗಿರ್ತದೆ. ಆದರೆ ಅವರು ಅನುಕಂಪ ಪ್ರೀತಿ ತೋರಿಸಿ ಯಾವುದೇ ರೀತಿಯ ಒಂದು ಅಲ್ಲಿ ಪ್ರಯೋಜನವಿರುವುದಿಲ್ಲ. ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ, ನೀನು ಯುದ್ಧವನ್ನು ಮಾಡಲೇಬೇಕು, ಇದು ಧರ್ಮ ನಿನ್ನದು. ಅದು ಬಿಟ್ಟು ನೀನು ಅನುಕಂಪ ಪ್ರೀತಿ ಕಾಳಜಿ ಅಥವಾ ಕುಟುಂಬ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಅದು ನಿನ್ನ ಮನಸ್ಸಲ್ಲಿರಲಿ. ಆದರೆ ಯುದ್ಧ ಭೂಮಿಗೆ ಬಂದಾಗ ನೀನು ಯುದ್ಧ ಮಾಡಲೇಬೇಕು ಅಂತ ಹೇಳಿ ಶ್ರೀಕೃಷ್ಣರ ಒಂದು ಪ್ರಥಮ ಉಪದೇಶ ಇಲ್ಲಿ ಆಗಿರ್ತದೆ. ಅಜ್ಞಾನದಿಂದ ನೀನು ಹೊರಗೆ ಬಾ ಅಂತ ಹೇಳಿ ಶ್ರೀಕೃಷ್ಣರೊಂದು ಹೇಳ್ತಾರೆ. ಇಲ್ಲಿಂದ ನಿಜವಾಗಿ ಭಗವದ್ಗೀತೆ ಒಂದು ಪ್ರಾರಂಭವಾಗ್ತದೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಕೂಡ ಯಾವ ರೀತಿ ತಪ್ಪುಗಳನ್ನು ಮಾಡ್ತಿದ್ದೇವೆ ಅಥವಾ ನಾವು ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿದ್ದೇವೆ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಪ್ರತಿಯೊಂದು ಶ್ಲೋಕದಲ್ಲಿ ಒಂದು ವಿವರಿಸಿದ್ದಾರೆ. ಅಧ್ಯಾಯ 2 ಪ್ರಥಮ ಶ್ಲೋಕವನ್ನು ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ. ಜೈ ಶ್ರೀರಾಮ್.